ಬೆಳಿಗ್ಗೆ ಸ್ಕೂಲ್ಗೆ ಹೋಗೋವಾಗ ಅನ್ಕೊಂಡ್ ಸ್ಕೂಲ್ಗೆ ಬಂದೆ. ದಿನನಿತ್ಯದ ಕೆಲಸಗಳೆಲ್ಲ ಸ್ಟಾರ್ಟ್ ಆಯ್ತು. ಸ್ವಲ್ಪ ಹೊತ್ತಾದ್ಮೇಲೆ ಹೋಗಿ ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಸ್ವಲ್ಪ ಡೇಟಾ ಎಲ್ಲ ಎಂಟ್ರಿ ಮಾಡ್ಬೇಕಾಯ್ತು, ಮಾಡಿದೆ. ಅದಾದ್ಮೇಲೆ ಲಂಚ್ಗೆ ಆಂಬೂರ್ಗೆ ಹೋಗ್ಬಿಟ್ಟು ಕುಷ್ಕ ಕಬಾಬ್ ತಿಂದೆ. ಅಲ್ಲಿಂದ ಬಂದು ನೋಡಿದ್ರೆ ಇಲ್ಲಿ ಯಾರೋ ಮನೆ ಮೇಲೆ ಹೆಲಿಕಾಪ್ಟರ್ ತಂದು ನಿಲ್ಸ್ಬಿಟ್ಟಿದ್ರು. ಮನೆಗೆ ಬಂದು ನನ್ನ ಮಗನ್ನ ಕೊಡ್ಸ್ಕೊಂಡು ಪಿಯಾನೋ ಸ್ಟ್ರಿಕ್ಟ್ ಆಗಿ ಹೇಳ್ಕೊಟ್ಟೆ. ನೆಕ್ಸ್ಟ್ ಡೇ ಗಾಡಿ ಹತ್ಬಿಟ್ಟು ಬಾಲ್ವಿನ್ಸ್ ಕಡೆ ಹೋದೆ. NH7 ಅಲ್ಲಿ ಫುಲ್ ಖಾಲಿ ಹೊಡಿತಾ ಇತ್ತು. ಹಾಗೋ ಹೀಗೋ ಬಾಲ್ವಿನ್ಸ್ ಕಡೆ ರೀಚ್ ಆದ್ಮೇಲೆ ನೋಡಿದ್ರೆ ಮಕ್ಕಳನ್ನೆಲ್ಲ ಫುಲ್ ಸ್ಟ್ರಿಕ್ಟ್ ಆಗೆಲ್ಲ ಚೆಕ್ ಮಾಡ್ತಿದ್ರು. ಅದಾದ್ಮೇಲೆ ಮನೆ ಹತ್ರ ಬಂದೆ, ನೋಡಿದೆ ತುಂಬಾ ಟ್ರಾಫಿಕ್ ಇತ್ತು. ಟ್ರಾಫಿಕಲ್ಲಿ ಗೋಲ್ಗಪ್ಪ ತಿನ್ಬೇಕಂತ ನಾನು ನನ್ನ ವೈಫ್ ಹೋದ್ರಿ. ಅದಾದ್ಮೇಲೆ ಮನೆಗೆ ಬರೋ ತುಂಬಾ ಟ್ರಾಫಿಕ್ ಇತ್ತು. ಯಾಕಂದರೆ ಹೊಸ್ದಾಗಿ ಇಲ್ಲಿ KPN ಮಾರ್ಟ್ ಅಂತ ಓಪನ್ ಮಾಡಿದ್ದಾರೆ. ಎಲ್ಲರೂ ಜನರು ಬಂದು ಮುಗಿ ಬೀಳ್ತಾ ಇದ್ದಾರೆ. ಅದೇನೋ ಗೊತ್ತಿಲ್ಲ, ಹೊಸ್ದಾಗಿ ಏನೋ ಓಪನ್ ಆದರೆ ನಮ್ಮ ಜನರು ಫಸ್ಟ್ ಹೋಗಿ ನೋಡ್ಬೇಕಂತ ವೆಯ್ಟ್ ಮಾಡ್ತಾ ಇರ್ತಾರೆ. ಹೊಸ್ದಾಗೆಲ್ಲ ಆಫರ್ ಗಿಫರ್ ಎಲ್ಲ ಹಾಕಿರ್ತಾರೇನೋ. ಅಷ್ಟೇ ಎದ್ದು ಬ್ಯಾಡ್ಮಿಂಟನ್ ಕಡೆ ಹೋಗಿ ನೋಡಿದೆ. ನಾವು ಹರ್ಷಿ ಭರತ್ ಇಬ್ಬರು ವಾರ್ಮಪ್ ಮಾಡಿ ರೆಡಿಯಾಗಿದ್ದು. ಆಡಿದ್ಮೇಲೆ ನಾವು ನಾಷ್ಟ ಮಾಡ್ಬೇಕಂದ್ಬಿಟ್ಟು ಇಲ್ಲಿ ಹೋಟ್ಲಿಗೆ ಬಂದಿದ್ರಿ. ನಾಷ್ಟ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದ ಮೇಲೆ ಗೋಪಾಲನ್ ಮಾಲ್ ಹತ್ರ ಏನೋ ಕೆಲಸ ಇತ್ತಂತ ಬಂದಿದ್ರಿ. ಅಲ್ಲಿ ರಾಜು ಶೆಲ್ ಪೆಟ್ರೋಲ್ ಬಂಕ್ ಹತ್ರ ಫ್ರೀಯಾಗಿ ಆಯಿಲ್ ಚೇಂಜ್ ಮಾಡ್ತಾರಂದ. ಬಂದಿದ್ದ ಕೆಲಸದಲ್ಲಿ ಈ ಕೆಲಸನೂ ಮುಗೀತು ಅಂತ ಖುಷಿಯಾಗಿ ನಾನು ಇವತ್ತು ಮನೆ ಕಡೆ ಹೋಗ್ತಿರೋ ರೋಡ್ ಸೈಡಲ್ಲಿ ತುಂಬಾ ಕಸ ಇತ್ತು. ಇದನ್ನೆಲ್ಲ ಯಾರು ಕ್ಲೀನ್ ಮಾಡ್ತಾರಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಹಾಕಿ. ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.